ಫೆಬ್ರವರಿ 2ನೇ ತಾರೀಕು ಭಾನುವಾರ ಚನ್ನಪಟ್ಟಣದಲ್ಲಿ ತಾಲೂಕಿನ ಜನತೆಗೆ ಕೃತಜ್ಞತಾ ಸಮಾವೇಶವನ್ನು ಏರ್ಪಡಿಸಿದ್ವಿ. ಕಳೆದ ಉಪಚುನಾವಣೆಯಲ್ಲಿ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ನನಗೆ ಆಶೀರ್ವಾದ ಮಾಡಿ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು ಸಾಕಷ್ಟು ಭರವಸೆಯ ಮಾತುಗಳನ್ನಾಡಿದರು. ಚುನಾವಣೆ ನಂತರ ಜನಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕ, ಜಿಲ್ಲಾ ಘಟಕ ನಾವೆಲ್ಲ ಕುಂತು ಮಾತಾಡಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ತಾಲೂಕಿನಾದ್ಯಂತ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರು, ನಾಗರಿಕರು ಸೇರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮದು. ಆ ಪೂರ್ವ ಸಿದ್ಧತೆಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಈ ವಿಚಾರವನ್ನು ತಾಲೂಕಿನ, ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಿಮ್ಮನ್ನು ಕರೆದಿದ್ದೀವಿ. ಒಂದು ಸರ್ಕಾರದ ಗಮನವನ್ನು ಹಲವಾರು ವಿಚಾರಗಳಲ್ಲಿ ಸೆಳೆಯತಕ್ಕಂಥದ್ದು. ಮೊದಲನೇದಾಗಿ, ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮದು. ಇವತ್ತು ಹೈನುಗಾರಿಕೆಯಲ್ಲಿ ನಮ್ಮ ಜನ ಭಾಳಷ್ಟು ನೊಂದೋಗಿದ್ದಾರೆ. ಅವರು ಹೈನುಗಾರಿಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಲಿಗೆ ಬೆಲೆ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಒಕ್ಕೂಟಗಳು ನಿಗದಿ ಮಾಡಿದೆ, ಅದು ಕನಿಷ್ಠ ಬೆಲೆ. ಅದರಿಂದ ರೈತರಿಗೆ ಆದಾಯ ಬರ್ತಾಯಿಲ್ಲ. ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟ್ ಫಿಕ್ಸ್ ಮಾಡಿರೋದು ಹಾಲಿಗೆ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಹೈನು ಉದ್ಯಮ ಉಳಿಬೇಕು, ಅದನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 5 ರೂಪಾಯಿ ಹೆಚ್ಚಿಗೆ ಹಾಲಿಗೆ ಲೀಟ್ರಿಗೆ ಪ್ರೋತ್ಸಾಹಧನ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ. ತಾಲೂಕಿನಲ್ಲಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಚನ್ನಪಟ್ಟಣದಲ್ಲಿ UGDಗೆ ಹಣ ಬಿಡುಗಡೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಜಿಲ್ಲೆಯಲ್ಲಿ ಆನೆ ಹಾವಳಿ ಇದೆ. ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಹಣ ಬೇಕು. ಆನೆ ಹಾವಳಿನ ನಿಯಂತ್ರಣ ಮಾಡಬೇಕಾದ್ರೆ 100 ಕಿಲೋಮೀಟ್ರು ಬೇಲಿ ಹಾಕಬೇಕು, ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು, ಆನೆ ಕಾಡಿಂದ ಬರ್ದಂಗೆ ತಡಿಬೇಕು. ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬೇಕು, ಸರ್ಕಾರದಿಂದ ಹಣ ಸಿಗಬೇಕು ನಮಗೆ. ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಅಡಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು. ಎಲ್ಲ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದು, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ. ಮತ್ತು ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಫೆಬ್ರವರಿ 2ನೇ ತಾರೀಕು ಭಾನುವಾರ ಚನ್ನಪಟ್ಟಣದಲ್ಲಿ ತಾಲೂಕಿನ ಜನತೆಗೆ ಕೃತಜ್ಞತಾ ಸಮಾವೇಶವನ್ನು ಏರ್ಪಡಿಸಿದ್ವಿ. ಕಳೆದ ಉಪಚುನಾವಣೆಯಲ್ಲಿ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ನನಗೆ ಆಶೀರ್ವಾದ ಮಾಡಿ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು ಸಾಕಷ್ಟು ಭರವಸೆಯ ಮಾತುಗಳನ್ನಾಡಿದರು. ಚುನಾವಣೆ ನಂತರ ಜನಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕ, ಜಿಲ್ಲಾ ಘಟಕ ನಾವೆಲ್ಲ ಕುಂತು ಮಾತಾಡಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ತಾಲೂಕಿನಾದ್ಯಂತ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರು, ನಾಗರಿಕರು ಸೇರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮದು. ಆ ಪೂರ್ವ ಸಿದ್ಧತೆಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಈ ವಿಚಾರವನ್ನು ತಾಲೂಕಿನ, ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಿಮ್ಮನ್ನು ಕರೆದಿದ್ದೀವಿ. ಒಂದು ಸರ್ಕಾರದ ಗಮನವನ್ನು ಹಲವಾರು ವಿಚಾರಗಳಲ್ಲಿ ಸೆಳೆಯತಕ್ಕಂಥದ್ದು.
ಮೊದಲನೇದಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮದು. ಇವತ್ತು ಹೈನುಗಾರಿಕೆಯಲ್ಲಿ ನಮ್ಮ ಜನ ಭಾಳಷ್ಟು ನೊಂದೋಗಿದ್ದಾರೆ. ಅವರು ಹೈನುಗಾರಿಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಲಿಗೆ ಬೆಲೆ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಒಕ್ಕೂಟಗಳು ನಿಗದಿ ಮಾಡಿದೆ, ಅದು ಕನಿಷ್ಠ ಬೆಲೆ. ಅದರಿಂದ ರೈತರಿಗೆ ಆದಾಯ ಬರ್ತಾಯಿಲ್ಲ. ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟ್ ಫಿಕ್ಸ್ ಮಾಡಿರೋದು ಹಾಲಿಗೆ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಹೈನು ಉದ್ಯಮ ಉಳಿಬೇಕು, ಅದನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 5 ರೂಪಾಯಿ ಹೆಚ್ಚಿಗೆ ಹಾಲಿಗೆ ಲೀಟ್ರಿಗೆ ಪ್ರೋತ್ಸಾಹಧನ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ. ತಾಲೂಕಿನಲ್ಲಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಚನ್ನಪಟ್ಟಣದಲ್ಲಿ UGDಗೆ ಹಣ ಬಿಡುಗಡೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಜಿಲ್ಲೆಯಲ್ಲಿ ಆನೆ ಹಾವಳಿ ಇದೆ. ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಹಣ ಬೇಕು. ಆನೆ ಹಾವಳಿನ ನಿಯಂತ್ರಣ ಮಾಡಬೇಕಾದ್ರೆ 100 ಕಿಲೋಮೀಟ್ರು ಬೇಲಿ ಹಾಕಬೇಕು, ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು, ಆನೆ ಕಾಡಿಂದ ಬರ್ದಂಗೆ ತಡಿಬೇಕು. ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬೇಕು, ಸರ್ಕಾರದಿಂದ ಹಣ ಸಿಗಬೇಕು ನಮಗೆ. ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಅಡಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು. ಎಲ್ಲ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರದ ಗಮನ ಸೆಳೀತಕ್ಕಂಥದ್ದು, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ. ಮತ್ತು ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಫೆಬ್ರವರಿ 2ನೇ ತಾರೀಕು ಭಾನುವಾರ ಚನ್ನಪಟ್ಟಣದಲ್ಲಿ ತಾಲೂಕಿನ ಜನತೆಗೆ ಕೃತಜ್ಞತಾ ಸಮಾವೇಶವನ್ನು ಏರ್ಪಡಿಸಿದ್ವಿ. ಕಳೆದ ಉಪಚುನಾವಣೆಯಲ್ಲಿ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ನನಗೆ ಆಶೀರ್ವಾದ ಮಾಡಿ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಸಚಿವರು ಸಾಕಷ್ಟು ಭರವಸೆಯ ಮಾತುಗಳನ್ನಾಡಿದರು. ಚುನಾವಣೆ ನಂತರ ಜನಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಘಟಕ, ಜಿಲ್ಲಾ ಘಟಕ ನಾವೆಲ್ಲ ಕುಂತು ಮಾತಾಡಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ತಾಲೂಕಿನಾದ್ಯಂತ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಜನಸಾಮಾನ್ಯರು, ನಾಗರಿಕರು ಸೇರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮದು. ಆ ಪೂರ್ವ ಸಿದ್ಧತೆಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಈ ವಿಚಾರವನ್ನು ತಾಲೂಕಿನ, ಜಿಲ್ಲೆಯ ಜನತೆಗೆ ತಿಳಿಸಲಿಕ್ಕೆ ನಿಮ್ಮನ್ನು ಕರೆದಿದ್ದೀವಿ. ಒಂದು ಸರ್ಕಾರದ ಗಮನವನ್ನು ಹಲವಾರು ವಿಚಾರಗಳಲ್ಲಿ ಸೆಳೀತಕ್ಕಂಥದ್ದು. ಮೊದಲನೇದಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮದು. ಇವತ್ತು ಹೈನುಗಾರಿಕೆಯಲ್ಲಿ ನಮ್ಮ ಜನ ಭಾಳಷ್ಟು ನೊಂದೋಗಿದ್ದಾರೆ. ಅವರು ಹೈನುಗಾರಿಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಲಿಗೆ ಬೆಲೆ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ, ಒಕ್ಕೂಟಗಳು ನಿಗದಿ ಮಾಡಿದೆ, ಅದು ಕನಿಷ್ಠ ಬೆಲೆ. ಅದರಿಂದ ರೈತರಿಗೆ ಆದಾಯ ಬರ್ತಾಯಿಲ್ಲ. ಇಡೀ ದೇಶದಲ್ಲಿ ಅತಿ ಕಡಿಮೆ ರೇಟ್ ಫಿಕ್ಸ್ ಮಾಡಿರೋದು ಹಾಲಿಗೆ ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಹೈನು ಉದ್ಯಮ ಉಳಿಬೇಕು, ಅದನ್ನು ಬೆಳೆಸಬೇಕು ಅಂದರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 5 ರೂಪಾಯಿ ಹೆಚ್ಚಿಗೆ ಹಾಲಿಗೆ ಲೀಟ್ರಿಗೆ ಪ್ರೋತ್ಸಾಹಧನ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ. ತಾಲೂಕಿನಲ್ಲಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಚನ್ನಪಟ್ಟಣದಲ್ಲಿ UGDಗೆ ಹಣ ಬಿಡುಗಡೆ ಮಾಡಬೇಕು. ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಜಿಲ್ಲೆಯಲ್ಲಿ ಆನೆ ಹಾವಳಿ ಇದೆ. ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಹಣ ಬೇಕು. ಆನೆ ಹಾವಳಿನ ನಿಯಂತ್ರಣ ಮಾಡಬೇಕಾದ್ರೆ 100 ಕಿಲೋಮೀಟ್ರು ಬೇಲಿ ಹಾಕಬೇಕು, ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು, ಆನೆ ಕಾಡಿಂದ ಬರ್ದಂಗೆ ತಡಿಬೇಕು. ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬೇಕು, ಸರ್ಕಾರದಿಂದ ಹಣ ಸಿಗಬೇಕು ನಮಗೆ. ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಅಡಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಬೇಕು. ಎಲ್ಲ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು
ಸರ್ಕಾರದ ಗಮನ ಸೆಳೀತಕ್ಕಂಥದ್ದು, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ. ಮತ್ತು ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ.